ದೃಢತೆ ಬರಲೆಂಬ ಭಾವವನ್ನು ನಾನು ಭಾವಿಸುತ್ತೇನೆ ಪ್ರಭು. ಹಾಗೂ ಆರಿಕಾ ಮಾತಾಜಿಯವರ ಆಹಾರ ಕೂಡ ಅಂತರಾಯ ರಹಿತವಾಗಲಿ. ಹಾಗೂ ಬ್ರಹ್ಮಚರ್ಯಗಳು, ಪ್ರತಿಮಾಧಾರಿಗಳು, ವೃತ್ತಿಕರು ಎಲ್ಲರದು ಆಹಾರ ಅಂತರಾಯ ರಹಿತ ಆಗಲಿ ಅಂತ ನಾನು ಭಾವವನ್ನು ಭಾವಿಸುತ್ತೇನೆ. ಸುಮಾರು ನಾವು 9ವರೆಗೆ ಇದನ್ನು ಹೇಳ್ತೀವಿ ರೀ. ಯಾಕಂದರೆ 9ವರೆಗೆ ಯಾಕೆ ಪ್ರಾರಂಭ ಆಯಿತು ನಮ್ದಂದ್ರೆ ಆಚಾರ್ಯಶ್ರೀ ಹೇಳ್ತಿದ್ರ. ಅವರಲ್ಲಿ ಎದ್ರ ಇತ್ತಾಗ ಎಲ್ಲರೂ ಎಲ್ಲೆಲ್ಲಿರ್ತಾರ ಎಲ್ಲ ಅವರ ಶಿಷ್ಯರು ಹೇಳ್ತಿದ್ರು. ಅಂತ ಈಗ ಈ ಭಾವ ಮಾಡಬೇಕಾದ್ರೆ ಯಾವುದೇ ನಮ್ಗೆ ಶುದ್ಧತಾ ಏನು ಬೇಕಾಗಿಲ್ಲ. ನಾವು ಹೆಣ್ಮಕ್ಳಿಗೆ ನೋಡ್ರಿ ಒಂದೊಂದ್ಸಲ 10 ಗಂಟೆವರೆಗೂ ನಾವು ಕೆಲಸ ಮಾಡ್ತಿರ್ತೀವಿ ಇಲ್ಲೋ. ನಾನು ಆಹಾರ ತಗೊಳ್ಳೋಕ್ಕಿಂತ ಮುಂಚೆ ಸುಮಾರು 1:30 ಗಂಟೆಯಿಂದ 9:30 ಗಂಟೆಯಿಂದ 10ರವರೆಗೆ ನೀವು ಎಲ್ಲರೂ ಭಾವ ಮಾಡಬಹುದು. ಮಾಡ್ತೀವಿ. ಎಷ್ಟು ಗಂಟೆಗೆ ಮಾಡ್ತೀವಿ? ಈಗ ಇದೆಲ್ಲ ಮಾಡುವಾಗ ಮಾಡ್ತಿದ್ರೆ ಎಷ್ಟು ಗಂಟೆಗ? ಅದಕ್ಕೆ ಇದೆಲ್ಲ ನಡೆದಿರುವಾಗ ಗಡಿಯಾರ ನೋಡಿ 9:30 ನಂತರ ನಾವು ಹೇಳಿಬಿಡುದು ನಮ್ಮ ಒಳಗೆ. ಆಮೇಲೆ ಅವ್ರದ್ದೆಲ್ಲ ಆಹಾರ ಆದ್ಮೇಲೆ ಹೇಳಿದ್ರೆ ಏನು ಬೇಗ. ಮತ್ತು ನಮ್ದು ಯಾವುದೇ ಅವಸ್ಥೆ ಇರಲಿ ಭಾವ ಮಾಡೋದಿದೆ. ನಮ್ದು ಇನ್ನೂ ಸ್ನಾನ ಆಗಿಲ್ಲ ತಗೊಡ್ರಿ, ಏನೋ ಕೆಲಸ ಮಾಡ್ತಾರೆ, ಆದ್ರೆ ಭಾವ ಮಾಡೋದಿದೆ. ಈ ಥರ ಅವ್ರದ್ದು ಎಲ್ರಿಗೂ ಗೊತ್ತಿದೆ. ಎಲ್ಲರೂ ಆದಿನಾಥ ಪರಮೇಶ್ವರರು 11 ಭವದ ಹಿಂದೆ ವಜ್ರಜಂಗ ಶ್ರೀಮತಿ ಇದ್ರ ಶ್ರೇಯಾಂಶರಾಜ ಅವರನ್ನ ಆಹಾರ ನೋಡಿ ಅನುಮೋದನೆ ಮಾಡಿದ 4 ಪ್ರಾಣಿಗಳು ಹುಲಿ, ಹಾವು, ಮುಂಗಲಿ, ಸರ್ಪ. ಅಂದರೆ ಈ ಥರ ಇದನ್ನು ನಾವು ಮಾಡೋಣ. ಅಂದರೆ ಮುಂಚೆ ನಾವು ಆಹಾರ ತಗೊಳ್ಳೋಕ್ಕಿಂತ ಮುಂಚೆ ಮಾಡ್ತಿದ್ವ. ಈಗ ಸುಮಾರು 9:30 ಗಂಟೆ ನಂತರ ಈ ಭಾವವನ್ನು ಎಲ್ಲ ಎಲ್ಲರಿಗೆ ಕೇಳಿಸ್ತಿದ್ದೀರಿ? ಇನ್ನು ಮುಂದೆ ಹಿಡಿಲ್ಲ. ಸರಿ. ಮತ್ತೊಂದಂದ್ರೆ ನಾವು ಪ್ರತಿಕ್ರಮಣ ಹೇಳ್ತೀವಿ ರೀ 2 ಸಲ. ನೀವು ಇಲ್ಲಿ ಹೇಳೋದಿಲ್ಲ. ನಾವು ನೋಪಿಯೊಳಗನೆ ಪ್ರತಿಕ್ರಮಣ ಹೇಳ್ಕೊಂಡು ಶುರು ಮಾಡಿರ್ತೀವಿ. ಆ ಥರ ರಾತ್ರಿಗೆ ಮಲ್ಗೋವಾಗೂ ಸಹಿತ ಯಾಕೆ ಹೇಳ್ತೀವಿ ಅಂದರೆ ಇನ್ನು ಮಲ್ಕೊಳ್ಳುವಾಗ ದಿನವಿಡಿದೇನಿರ್ತದಲ್ಲ ಅದನ್ನು ಹೇಳ್ಕೊಂಡು ಮಲ್ಕೋತೀವಿ. ಈಗ ನಮ್ಮದೇ ಆದಂಥ ಪ್ರತಿಕ್ರಮಣ ಹೇಳ್ತೀನಿ, ಕೇಳ್ಕೊಡ್ರಿ. ಹೇ ಪ್ರಭು, ನಾನು ಬರೀ ಹೇಳ್ತೀನಿ, ನೀವು ಕೇಳ್ಕೊಡ್ರಿ. ಹೇ ಪ್ರಭು, ಮನ ವಚನ ಕಾಯ ಕೃತ ಕಾರಿತ ಅನುಮೋದನೆ ಸೌರಂಭ ಸಮಾರಂಭ ಆರಂಭ ಕ್ರೋಧ ಮಾನ ಮಾಯಾ ಲೋಭ ಪ್ರಮಾದಿ ಕಷಾಯ ಇತ್ಯಾದಿ ವಿಕಾರಿ ವಿಕಲ್ಪ ವಿಭಾವಗಳಿಂದ ನನ್ನ ಕಡೆಯಿಂದ ಹಿಂದಿನ ಭವದಿಂದ ಈ ಭವದ ಈ ಸಮಯದವರೆಗೂ ಬುದ್ಧಿ ಅಬುದ್ಧಿಪೂರ್ವಕವಾಗಿ ನಿಜವಾದ ದೇವಶಾಸ್ತ್ರ ಗುರು ಧರ್ಮ ಜಿನ್ಮಾಣಿ ಮಾತಿಗೆ ಅವಿನಯ ಅನಾದರವಾಗಿದ್ದರೆ ಪ್ರಭು ಮನಸಾರಿ ಕ್ಷಮೆ ಕೇಳುವೆ. ಕ್ಷಮಿಸಿ ಅವಿನಯ ಅನಾದರ ಮಾಡಿದಂತಹ ವಿಕಾರಿ ವಿಕಲ್ಪ ನನ್ನಿಂದ ಪೂರ್ಣವಾಗಿ ಭಿನ್ನವಿದೆ. ನಾನೊಂದು ಜ್ಞಾನಾನಂದ ನ್ಯಾಯಕ ಸ್ವಭಾವಿ ನಿಜ ಭಗವಾನಾತ್ಮ. ಭಗ ಎಂದರೆ ಜ್ಞಾನ. ನಾನೊಂದು ಸುಜ್ಞಾನವಾನಾತ್ಮ. ಸಂಯಮದ ಪಾಲನೆ ಮಾಡಿರದಿದ್ದರೆ, ಶೀಲ ವ್ರತದಲ್ಲಿ ದೋಷಾಧಿಕಗಳು ಆಗಿದ್ದರೆ, ಮಾಡಿದ್ದರೆ, ತೆಗೆದುಕೊಂಡ ವ್ರತದಲ್ಲಿ ಅತಿಚಾರ ನಾಚಾರ ಅತಿಕ್ರಮ ವ್ಯತಿಕ್ರಮ ದೋಷಾಧಿಕಗಳು ಆಗಿದ್ದರೆ, ಏಕೇಂದ್ರಿಯದಿಂದ ಸಂಜ್ಞೆ ಪಂಚೇಂದ್ರಿಯ ಜೀವಗಳ ಹಿಂಸ ವಿರಾಧನ ಆಗಿದ್ದರೆ, ಹಗಲು ಹೊತ್ತಿನಿಂದ ರಾತ್ರಿಯವರೆಗೆ ಆಗಿರುವಂತಹ ಎಲ್ಲ ದೋಷಗಳು, ಬುದ್ಧಿ ಅಬುದ್ಧಿಪೂರ್ವಕವಾಗಿ ಆಗಿರುವಂತಹ ಎಲ್ಲ ದೋಷಗಳು ಮಿಥ್ಯಾ ಆಗಲಿ ಪ್ರಭು. ಮಿಥ್ಯಾ ಎಂದರೆ ಅಸತ್ಯವಾಗಲಿ. ನಾನು ನನ್ನ ಪರಮ ಶಾಂತ ಶುದ್ಧ ಗಂಭೀರ ನಿರ್ವಿಕಾರ ನಿರ್ವಿಕಲ್ಪ ನಿರ್ದೋಷ ನಿರ್ಮೋಹ ನಿರ್ಮಮತ್ವ ನಿರಾಲಂಬಿ ನಿರ್ವೇದ ನಿರಾಕಾರ
ನಿರಾಮಯ ನಿರಾಕುಲ ಜ್ಞಾನಾನಂದ ಸ್ವಭಾವದಲ್ಲಿ ಮಾತ್ರ ಉಳಿಯಲಿ. ಆಗಿರುವಂತಹ ಎಲ್ಲ ದೋಷಗಳ ಬಗ್ಗೆ ಮನಸಾರೆ ಪಶ್ಚಾತ್ತಾಪ ವ್ಯಕ್ತ ಮಾಡಿ ಕ್ಷಮೆ ಕೇಳಿ ಪ್ರಾಯಶ್ಚಿತ್ತವೆಂದು ಶ್ರೀಸ್ವಾಮಿ ಭೀತರಾಗ ಪ್ರಭುವಿನ ಚರಣಾರವಿಂದದಲ್ಲಿ ನನ್ನ ಅನಂತಾನಂತ ವಂದನೆಗಳು ಪ್ರಭು, ನನ್ನ ಅನಂತಾನಂತ ವಂದನೆಗಳು. ಓಂ ಹ್ರೀಂ ಶ್ರೀ ಅಶಿಯಾವಸಾನ್ ನಮಃ. 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 ಓಂ ಹ್ರೀಂ ಶ್ರೀ ಅಶಿಯಾವಸಾನ್ ನಮೋ ನಮಃ. ಇದಾದ್ಮೇಲೆ ಭಾವ ಭಾವಿಸ್ತೀವಿ. ಹೇ ಪ್ರಭು, ಮನಸಾರೆ ಭಾವ ಭಾವಿಸುವೆನು. ನನಗೆ ಹಾಗೂ ವಿಶ್ವದ ಸಮಸ್ತ ಜೀವರಾಶಿಗಳಿಗೆ ದುಃಖ ದೂರವಾಗಲಿ, ಸುಖವಾಗಲಿ, ಸುಖಿಯಾಗಿರಲಿ ಎಂಬ ಭಾವ. ಹೇ ಪ್ರಭು, ಮುಕ್ತನಾಗು ಬೋಧವರಿಗೂ ಜೈನ ಕುಲ ಜೈನ ಧರ್ಮ ಪ್ರಭು ನಿಮ್ಮ ಸಾನ್ನಿಧ್ಯ ಸುಬುದ್ಧಿ ದರ್ಶನದ ಭಾವ ಹಾಗೂ ನನ್ನ ಸ್ವರೂಪದ ಜ್ಞಾನ ಸದಾ ಇರಲಿ. ನನ್ನ ಸ್ವರೂಪವೆಂದರೆ ನಾನು ಜ್ಞಾನ ದರ್ಶನ ಸ್ವಭಾವದವನಿದ್ದೇನೆ ಎಂಬ ಭಾವವು ಸದಾ ಇರಲಿ. ನನಗೆ ಹಾಗೂ ವಿಶ್ವದ ಸಮಸ್ತ ಜೀವರಾಶಿಗಳಿಗೆ ದುಃಖ ದೂರವಾಗಲಿ, ಸುಖವಾಗಲಿ, ಸುಖಿಯಾಗಿರಲಿ. ವಿಶ್ವದ ಸಮಸ್ತ ಜೀವರಾಶಿಗಳಿಗೆ, ನನಗೆ ಹಾಗೂ ವಿಶ್ವದ ಸಮಸ್ತ ಜೀವರಾಶಿಗಳಿಗೆ ಒಳ್ಳೆಯ ಬುದ್ಧಿ ಬರಲಿ, ಒಳ್ಳೆಯವರಾಗಲಿ, ಒಳ್ಳೆಯದೇ ಆಗಲಿ. ಪರಸ್ಪರರಲ್ಲಿಯ ವೈರಭಾವ ಬಿಟ್ಟು ಹೋಗಲಿ ಪ್ರಭು, ಸಮನಾದ ಭಾವವಿರಲಿ. ಅಮಿತಕತೆಯ ಆಚಾರ್ಯರು ಹೇಳಿದ ಪ್ರಕಾರ ಮೈತ್ರಿ ಭಾವವಿರಲೆಲ್ಲ ಜೀವದಲ್ಲಿ ಗುಣಿ ಜನರಲ್ಲಿ ತಾಂ ಹರುಷ ವಿಭು. ಯಾಕೆ ರೀ? ಗುಣಿ ಜೀವ ಇದಾರಲ್ಲ, ಮತ್ತು ಉಳಿದ ಸಮಸ್ತ ಜೀವರಾಶಿಗಳಿಗೆ ಕರುಣಾಬುದ್ಧಿ. ಸತ್ವೇಷು ಮೈತ್ರಿ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೆ ಕೃಪಾಪರತ್ವಂ ಮಾಧ್ಯಸ್ಥ ಭಾವಂ ವಿಪರೀತ ವೃತ್ತೋ ಸದಾ ಮಮಾತ್ಮ ವಿದಧಾತು ದೇತ ಸದಾ ಮಮಾತ್ಮ ವಿದಧಾತು. ಇನ್ನು ನಮ್ಮದು ಸ್ವಾಧ್ಯಾಯ ಶುರು ಮಾಡೋಣ. ಮೊದಲು ಶೈಲಾನ್ ಕಡೆ ಹೋಗ್ತೀನಿ. ಇವತ್ತು ಯಾವ ಧರ್ಮ? ಬ್ರಹ್ಮಚರ್ಯ. ಯಾವ ಭಾವನ? ಭಾವನಾ ಭಾವಿಸುತ್ತೀರಿ. ಅವಶ್ಯವಾಗಿ ಇರುವಂತಹ ಭಾವನೆಗಳನ್ನು ಭಾವಿಸುವಾಗ ನನ್ನ ಕಡೆಯಿಂದ ಅತಿತಾರ ದೋಷ ಆಗದೆ ಇರಲಿ. ಇದೆ ಈಗ ಗ್ರಂಥದಲ್ಲಿ ಹೇಳುವ ಪ್ರಕಾರ ನೋಡಿ ತಗ, ಅಲ್ಲಿ ಅವಶ್ಯಕ ಪರಿಹಾನಿ ಭಾವನೆಯೊಳಗ ಮುಖ್ಯದಿಂದ ಅವಶ್ಯವಾಗಿ ಮಾಡಲೇಬೇಕಾದ ಭಾವನೆ ಯಾವುದು ಹೇಳಿದಾರ? ನೀವೆಲ್ಲರೂ ಅಭ್ಯಾಸ ಇದ್ದೀರಿ, ನಂಗೆ ಗೊತ್ತಿದೆ. ಯಾರು ಹೇಳ್ಬೋದು? ಯಾರ ಹೆಸರು? ಶಾಸ್ತ್ರದಲ್ಲಿ ಕೊಟ್ಟಿರೋ ಪ್ರಕಾರ ಕೇಳ್ತೀವಿ. ಇದು ಯಾರು ಮಾಡಬೇಕಾಗಿದ್ದು? ಯಾರು? ಶ್ರಾವಕರು. ಮತ್ತು ಗ್ರಂಥದಲ್ಲಿ ಹೇಳಿದ ಪ್ರಕಾರ ಅವಶ್ಯಕ ಅವರೂ ಆರ್ಕೊಟ್ಟಿದ್ದಾರ. ಯಾವುದು? ಸಾಮಾಯಿಕ ಪ್ರತಿಕ್ರಮಣ, ವಂದನಾ, ಸ್ತುತಿ, ಸ್ತೋತ್ರ, ಕಾಯಸ್ಥರ. ಇರ್ಲಿ. ಪ್ರಾಯಶ್ಚಿತ್ತ ಇಲ್ಲ. ಹಾ, ಸ್ತುತಿ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯೋತ್ಸವ, ಸಾಮಾಯಿಕ ಕಾಯೋತ್ಸವ. ನೋಡ್ರಿ ಏನ್ ಹೇಳಿದ್ರ? ಸಾಮಾಯಿಕ, ಸ್ತುತಿ, ಮೂರನೇದ್ರ ಹೆಸರು ವಂದನ. ಹೌದಾ? ಈಗ ಮೊದಲು ಗ್ರಂಥದಲ್ಲಿ ತಗೊಂಡಾರ ಅವ್ರದ್ದೆಲ್ಲ, ಆಮೇಲೆ ನಮ್ದು ಶ್ರಾವಕರು ಹೇಳೋದಿದೆ. ಹೌದಾ? ಸಾಮಾಯಿಕ, ಸ್ತುತಿ, ವಂದನ. ಈಗ ಸಾಮಾಯಿಕದ ಅದು ಹೆಂಗಿದೆ? ನಾಮ ಸ್ಥಾಪನಾ, ದ್ರವ್ಯ, ಕ್ಷೇತ್ರ, ಕಾಲದ ಪ್ರಕಾರ ಸಾಮಾಯಿಕ ಮಾಡ್ಕೊಳ್ಳೋದಿದೆ. ಈಗ ನಾನು ಕೇಳ್ತೀನಿ, ನಿನ್ನೆ ನನಗೆ ಪ್ರಶ್ನೆ ಹಾಕಿದ್ದೆಲ್ಲ ಶೈಲ, ನೀವು ಯಾಕೆ ವಂದನಾ ವಂದನಾ ಹೇಳ್ತೀರಿ? ಇಲ್ಲಿ ಮುನಿರಾಜರದೇ ವಂದನಾ ಬಂದಿದೆ ಮೂರನೇದು. ಈ ವಂದನಾದಲ್ಲಿ ಏನು ಹೇಳಿದಾರ?
ಅವರು ದೇವರಿಗೆ ವಂದನೆಗಳನ್ನ ಹೇಳ್ತಾರೆ. ಹೌದಾ? ಮತ್ತು ನೀನು ಪ್ರಶ್ನೆ ನಾನು ಏನು ಕೇಳ್ತಾ ನನಗೆ ಇನ್ನೊಮ್ಮೆ ಹೇಳು. ನಿನ್ನ ಪ್ರಶ್ನೆ ಏನು? ಇರ್ಲಿ, ನಡೀತಿದೆ, ಹೇಳಬೇಕಾದ್ರೆ ಅದರದ್ದೇ ಉತ್ತರ ಕೊಡ್ತೀನಿ ಈಗ. ಇವತ್ತೇ ಬಂದ್ಬಿಟ್ಟಿದೆ ಅದು. ಮುನಿರಾಜರದ್ದೇನಿದ್ದಾವಲ್ಲ ಅದರಲ್ಲಿ ಸಾಮಯಿಕ ಸ್ತುತಿ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯಕ. ಹೌದಾ? ಮೂರನೇದು ವಂದನ ಹೇಳಿದರು. ಸಾಮಯಿಕದಲ್ಲಿ ಅವರು ಎಂಥದೇ ಆದರೆ ಹೇಗಂದರೆ ಮಳೆಗಾಲದಲ್ಲಿ ವೃಕ್ಷದ ಕೆಳಗೆ, ವರ್ಷಾ ಋತುವಿನಲ್ಲಿ, ಶರದ್ ಋತುವಿನಲ್ಲಿ ನದಿಯ ತೀರದಲ್ಲಿ, ಎಲ್ಲಿ ಬರಬೇಕಾ? ಬೇಸಿಗೆ ಕಾಲದಲ್ಲಿ, ಗ್ರೀಷ್ಮ ಋತುವಿನಲ್ಲಿ ಬಂಡೆಯ ಮೇಲೆ ಕೂತ್ಕೊಂಡು ಅವರು ಸಾಮಯಿಕ ಮಾಡ್ತಾರೆ. ಮತ್ತು ಶ್ರಾವಕರಿಗೆ ಸಾಮಯಿಕ ಹೆಂಗಿದೆ ರೀ? ಸಾಮಯಿಕ ಶ್ರಾವಕರಿಗೆ ಎಲ್ಲಿ ಮಾಡೋದಿದೆ? ಗ್ರಂಥದಿಂದ ಹೇಳ್ತೀನಿ ನಾನು. ಮನೆಯಲ್ಲಿದೆ. ಮತ್ತು ಏನಿದೆ ರೀ? ಹೆಂಗಂದ್ರೆ ರೂಮಿನಲ್ಲಿ ಕೂತ್ಕೊಂಡು ಸೊಳ್ಳೆ ಬಾರದ ಹಾಗೆ ಗಾಳಿ ಬಾರದ, ಯಾಕಂದ್ರೆ ಇನ್ನೂ ನಮ್ದಷ್ಟು ಪುರುಷಾರ್ಥ ಶಕ್ತಿ ಇಲ್ಲ. ಮುನಿರಾಜರ ಗತೆ ಹೆಣ್ಮಕ್ಳ ಹೆಜ್ಜೆ ಗೆಜ್ಜೆ ಕಾಲು ಕೂಡ ಶಬ್ದ ಬರಬಾರದು ಅಂತ ಪುರುಷರ ಸಲುವಾಗಿ ಹೇಳಿದಾರ. ನಿಮ್ಗೆಲ್ಲ ಅಭ್ಯಾಸ ಇದೀರಿ ಅಂತ ಸ್ವಲ್ಪದ್ರಲ್ಲಿ ಹೇಳ್ತಿದ್ದೀನಿ. ಹೌದಾ? ಸಾಮಯಿಕ ಸ್ತುತಿದಲ್ಲಿ ಏನ್ ಬಂತ? ಮತ್ತು ವಂದನಾದಲ್ಲಿ ಒಬ್ಬರದೇ ಆದರೆ ಒಬ್ಬ ತೀರ್ಥಂಕರ್ ಮಾಡುದ ವಂದನ, ಸ್ತುತಿ ಅಂದ್ರೆ 29 ತೀರ್ಥಂಕರು ಮಾಡುದ. ಹೌದಾ? ಇತ್ತಾಗಿಂದ ತಗ ಎರಡು ನೋಡ್ರಿ. ಅಲ್ಲಿ ಮುನಿರಾಜರು ವಂದನಗಳನ್ನ ಮಾಡುತ್ತಾರೆ. ನಿನ್ನ ಪ್ರಶ್ನೆ ಇನ್ನೊಮ್ಮೆ ಹೇಳು. ಹೇಳ, ಅದೆಲ್ಲ ಯಾಕ? ಹೇಳು. ಎಲ್ಲಾರ್ದು ಹೇಳು. ಪಂಚ ಪರಮೇಶ್ವರಿಗೆ ನಮಸ್ಕಾರ ಹೇಳ್ಬೇಕ್ರಿ ನಾವ. ನೀವು ವಂದನ ಯಾಕಂತೀರಿ ಪ್ರಶ್ನೆ ಏನಾಗಿದೆ? ಹಾ, ಅದ್ರ ಉತ್ತರ ಆಕಿನೇ ಕೊಟ್ಲ. ಏನ್ ಹೇಳಿದೆ ನೀನು? ನೆನ್ಪರ್ವತ್ತಾ? ಉತ್ತರ ನೀನೇ ಹೇಳಿದ್ಯಾ. ಮುನಿರಾಜರಿಗೆ ನಮಸ್ತು ನಮಸ್ತು. ಆಮೇಲೆ ತೀರ್ಥಂಕರಿಗೆ ನಮಸ್ತು ನಮಸ್ತು. ಮುನಿರಾಜರಿಗೆ ನಮಸ್ತು. ತೀರ್ಥಂಕರಿಗೂ ನಮಸ್ತು ನಮಸ್ತು, ಮುನಿರಾಜರಿಗೂ ನಮಸ್ತು ನಮಸ್ತು. ಆಮೇಲೆ ಮುಂದೆ ಆರಿಕಗಳಿಗೆ ವಂದಾಮಿ. ಕರೆಕ್ಟ್, ಸಾಕೇನು ಮುಂದಿನ ಬೇಡ. ಆರಿಕಾ ಮಾತಾಜಿಯವರಿಗೆ ವಂದಾಮಿ ಹೇಳಿದ್ರಿ. ನಾವು ತೀರ್ಥಂಕರ ಪಂಚಪರಮೇಷ್ಠಿಗಳಿಗೆ ವಂದನೆಗಳು ಅಂತ ಹೇಳ್ತೀವಿ. ಇದು ಯಾವುದು? ಅವಶ್ಯಕ ಪರಿಹಾಣಿದಲ್ಲಿ ಏನು ಮೂರನೇದು ವಂದನ ಬಂದಿದೆಯಲ್ಲ, ನೀವು ಇನ್ನೂ ಗ್ರಂಥ ತೆಗೆದು ಓದಬಹುದು. ವಂದಾಮಿ ಅನ್ನೋದಿಲ್ಲ ನಾವು ತೀರ್ಥಂಕರರಿಗೆ. ಅವರಿಗೆ ಏನು ವಂದನೆಗಳು ಅಂದ್ರೆ ಎಲ್ಲಾರು ನಮಸ್ತನ ಅಂತಾರ್ರಿ. ಸ್ವಲ್ಪ ಡಿಫ್ರೆಂಟ್ ಐತೆ ಕೇಳ್ಯಾರ. ಇಲ್ಲ, ಕೇಳಿ. ಆ ಕೇಳೋದ್ರ ಸಲುವಾಗೇನೆ ನಾ ಹೇಳಕತ್ತೀನಿ. ಯಾಕಂದ್ರೆ ಯಾರಿಗೂ ಅನ್ಸೋದಲ್ಲ, ನಾವೆಲ್ಲ ನಮಸ್ತೆ ಹೇಳ್ತಿದ್ದೀವಿ. ವಂದನೆಗಳಲ್ಲಿ ನಾವು ಸಮರ್ಪಣಾ ಭಾವವನ್ನು ತಗೋತೀವಿ, ಅವ್ರಿಗೆ ಪೂರ್ಣ ಸಮರ್ಪಣ. ಆಮೇಲೆ ಮಹಾರಾಜರಿಗೆ ನಮಸ್ತೆ ಹೇಳಿ ನಾವು ಆಹಾರಕ್ಕೆ ಒಟ್ಟಿಗೆ. ನಿಮ್ದು ಇರಲಿ, ನಮ್ದು ಈ ತರ ಇದೆ ಅಂದ್ರೆ ನಿಮ್ದು ಯಾಕೆ ಡಿಫ್ರೆಂಟ್ ಐತ್ರಿ? ನಾವೆಲ್ಲ ಹಿಂಗತ್ತೀವಿ, ನಿಮ್ದ ಯಾಕೆ ಹಂಗ ಡಿಫ್ರೆಂಟ್ ಐತಿ ಕೇಳಿದ್ವಿ. ಇರ್ಲಿ, ಕೇಳಿದ. ಹೌದಿಲ್ಲ? ವಂದಾಮಿದಲ್ಲಿ ಹೇಳೋದಿಲ್ಲ, ವಂದನೆಗಳು ಅಂತ ಹೇಳುವಾಗ ನನ್ನನ್ನು ನಾನು ಭಗವಂತರಿಗೆ ಸಮರ್ಪಣೆ ಮಾಡ್ಕೊಂಡಿದ್ದೀನಿ. ನೀವು ಇನ್ನೊಮ್ಮೆ ಗ್ರಂಥ ತೆಗೆದ ಅವರು ಇವು 6 ಅವಶ್ಯಕವಾಗಿ ಮುನಿಗಳಿಗೆ ಅದಾವ್ರೆ 6 ಅವಶ್ಯಕತೆ. ನನ್ಗೆ ಅದು ಬೇಕಾಗಿತ್ತ. ಯಾಕಂದ್ರೆ ಅವು ಮಹಾರಾಜರದ್ದು ಇಲ್ಲದಾವ. ಹೌದಾ? ಅವರು ಕೂಡ ಅಲ್ಲಿ ವಂದನೆ ಹೇಳಿದಾರ. ಅವ್ರು ಹೇಳ್ತಾರಿ, ನಾವು ಶ್ರಾವಕ ಅವಸ್ಥೆದಾಗ ನಾವು ನಮಸ್ತನೇ ಹೇಳ್ಬೇಕ್ರಿ. ಮತ್ತು ನೀವು ಭಗವಂತರಿಗೆ 24 ತೀರ್ಥಂಕರರಿಗೆ ಪಂಚಪರಮೇಷ್ಠಿಗಳಿಗೆ ನಮಸ್ತೆ ಹೇಳ್ತೀರಿ, ಮತ್ತು ಮಹಾರಾಜರಿಗೆ ನಮಸ್ತೆ ಹೇಳ್ಬಿಡ್ತೀರಿ. ಯಾರಿಗೆ? ಇದು ನಿಮ್ಮ ಕ್ವಶನ್. ನನ್ನ ಉತ್ತರ ನಾವಂತೂ ಎಲ್ರಿ ಅವ್ರಿಗೆ ವಂದನೆಗಳು ವಂದನೆಗಳು ವಂದನೆಗಳು. ನಾವು ವಂದನೆಗಳು ಹೇಳ್ಬೇಕ್ರಿ. ನಾ ಅದನ್ನ ಹೇಳೋದಿಲ್ಲ, ಅದು ನಿಮಗ್ ಬಿಟ್ಟು. ಎರಡು ಸರಿ ಇದಾವ ಅಂತ ಹೇಳ್ರ, ಅದು ಸರಿ ಐತಿ. ಮತ್ ಅವ್ರ ತಪ್ಪ ಐತಿ ನಮಸ್ತೆ ಸರಿ.
ಅದ ನೀವು ವಂದನೆಗಳು ಹೇಳ್ತಾರೆ ಅದನ್ನ ಇನ್ನ ಮಾರಾದ್ರ ಕಡೆ ಚರ್ಚೆ ಮಾಡಿ ಕೇಳ್ಬೇಕು. ಪ್ರಚಲಿತ ಮುನಿ ಮಾರಾದ ಸಹಿತ ಭಗವಂತ ಹೇಳ್ಬೇಕಾದ್ರೆ ನಮೋಸ್ತುನ ಹೇಳ್ತಾರೋ ವಂದನಾ ನಾವು ಇಂತಕ್ಕ ನಮಗ್ ಗೊತ್ತಿಲ್ಲ. ಅಲ್ಲ ಅವ್ರು ಹೇಳ್ಯಾರೆ ಅದು ಸರಿ ಐತಿ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡಿ ಕೇಳ್ಕೊಡ್ರಿ ಬೇಕಾದ್ರೆ. ಆದ್ರೆ ನಾವೆಲ್ಲ ವಂದನೆಗಳು ಅಲ್ಲಿ ವಂದನೆ ಇದರ ಅರ್ಥ ಹೇಳ್ತಿಲ್ಲ, ಪೂರ್ಣ ರೂಪದಿಂದ ಸಮರ್ಪಣೆ ಭಾವನೆಯಿಂದ ಅವ್ರಿಗೆ ವಂದನೆ ಹೇಳ್ತೀವಿ, ಮಹಾರಾಜರಿಗೆ ನಮಸ್ತು ಹೇಳ್ತೀವಿ. ಆಂಟಿರಿ ಅದನ್ನ ಮಾರಾದ್ರ ಕೇಳಿ ಫೈನಲ್ ಮಾಡೋಣ, ಅದು ವಿಷಯ ಬಿಟ್ಟು ಬಿಡು. ಇರಲಿ, ನಮ್ದಂತೂ ಈ ತರ ಇದೆ. ನೀವು ಯಾವ ವಿಚಾರ ಮಾಡಿ ಹೆಂಗ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದೀರಿ. ಅಭಿವಾದನ ಒಂದು ಪಾಠ ಐತಿ, ಅಧ್ಯಾಯ ಐತಿ. ಅದರ ಪ್ರಕಾರ ಯಾರಿಗೆ ನಮಸ್ತೆ ಅನ್ಬೇಕು, ಯಾರಿಗೆ ವಂದನಾ ಅನ್ಬೇಕು, ನಮಸ್ತು ನಮಸ್ತು ಹೇಳ್ತೀವಿ. ಹೌದಾ? ಪಂಚಪರಮೇಷ್ಠಿಗಳಲ್ಲಿ 2 ಭಾಗ ಇದಾವ. ಏನು? ಗುರು ಮತ್ತು ದೇವ. ಮೊದಲು ದೇವ, ಆಮೇಲೆ ಗುರು ಬರ್ತಾರ. ದೇವರಲ್ಲಿ ಅನಂತ ಮತ್ತು ಸಿದ್ಧರು ಬಂದರು, ಈ 3 ಗುರುಗಳು. ಅದಕ್ಕೆ ಚತ್ತಾರಿ ದಂಡಕದಲ್ಲಿ ಬರೀ ಸಾಧು ಪರಮೇಷ್ಠಿನ ತಗೊಂಡಿದಾರ, ಆಚಾರ್ಯ ಮತ್ತು ಉಪಾಧ್ಯಾಯಗಳು ಅಲ್ಲಿ ಇಲ್ಲ. ಅದರಲ್ಲೇ ಬಂದವರು. ಹಾ, ಆದರೆ ಯಾವಾಗ ದೀಕ್ಷೆ ಆಗ್ತಿದೆ ಆವಾಗ ಸಾಧು ಪರಮೇಷ್ಠಿ, ಯಾವಾಗ ಸಲ್ಲೇಖನ ತಗೋತಾರ ಆವಾಗ ಸಾಧು ಪರಮೇಷ್ಠಿ, ಯಾವಾಗ ಮೋಕ್ಷಕ್ಕೆ ಹೋಗ್ತಾರ ಆವಾಗ ಕೂಡ ಅವರು ಸಾಧು ಪರಮೇಷ್ಠಿ. ಅವರವರು ಆಚಾರ್ಯ ಉಪಾಧ್ಯಾಯ ಪದವಿ ಬಿಡಲೇಬೇಕು, ಆವಾಗಲೇ ಅವರಿಗೆ ಮೋಕ್ಷ ಆಗ್ತಿದೆ. ಹೌದಾ? ಅದಕ್ಕೆ ಸಮನ್ವಯ ಇದಾರು ಅಂತ ಹೇಳಿ ಚತ್ತಾರಿ ದಂಡಕದಲ್ಲಿ ಇವರನ್ನ ತಗೊಂಡಿದ್ದಾರೆ. ಯಾರು? ಸಾಧು ಅಂತ ಹೇಳಿದ್ರು. ಇಲ್ಲಾಂದ್ರೆ ಹೇಳ್ಬೇಕಾಗಿದ್ದ ಆಚಾರ್ಯರು ಉಪಾಧ್ಯಾಯ ಎಲ್ಲರೂ ಸಾಧು ಇದಾರೆ ಅಂತ ಹೇಳಿ ಆಚಾರ್ಯ ತಗೊಂಡಿಲ್ಲ, ಉಪಾಧ್ಯಾಯರು ತಗೊಂಡಿದಾರ? ಇಲ್ಲ. ಅವರಿಬ್ಬರು ಅದರಲ್ಲಿ ಸಮ್ಮಿಳಿತ ಇದ್ದಾರೆ. ಒಳಗೆ ಬರ್ತಾರೆ. ಇಲ್ಲಿ ಮೋಕ್ಷದ ಇಚ್ಛೆ ಸಾಧು ಪರಮೇಷ್ಠಿಗಳು ಹೆಚ್ಚಿನವರು. ಎಷ್ಟೇ ಲಾಸ್ಟಕ್ಕ ಸಾಧು ಆದಾಗ ಹೋಗಿ ಸರಿ. ಈಗ ಅದನ್ನೇ ಹೇಳಿದ್ನಲ್ಲ ನಾನು, ಆ ಪದವಿ ಬಿಟ್ಟ ಮೇಲೇನೆ ಅವರಿಗೆ ಮೋಕ್ಷ ಆಗ್ತಿದೆ. ಹೌದಾ? ನೋಡ್ರಿ, ಎಂತೆಂಥ ಆಚಾರ್ಯರು ಇರ್ತಾರ, ತಮ್ಮ ಶಿಷ್ಯರಿಗೆ ಅವರು ಆಚಾರ್ಯ ಪದವಿ ಕೊಡ್ತಾರ, ತಮ್ಮ ಕೆಳಗಿರಿತಾರ. ಆವಾಗ ಅವರು ಸಮಾಧಿ ಸಲ್ಲೇಖನ ಮಾಡಿಸ್ತಾರ. ಇದು ಒಪ್ಕೋತೀರಿಲ್ಲ? ಹಾ, ಸರಿ ಇದೆ. ಇಲ್ಲ ನಾನು ತಪ್ಪಿದ್ರೆ ಹೇಳ್ರ ಮತ್ತ ಸರಿ ಇದೆನಾ? ಈಗ ಅದು ವಿಷಯ ಇದೆ, ಚರ್ಚೆ ಮಾಡೋದಿಲ್ಲ. ಅದಕ್ಕೆ ನಾನು ಇಲ್ಲಿ ಯಾಕೆ ಪ್ರಶ್ನೆ ಹೇಳಿದ್ದಕ್ಕೆ, ಇದು ನಾವು ವಂದನೆಗಳು ಹೇಳ್ತೀವಿ, ಅವರಿಗೆ ವಂದಾಮಿ ಅಂತ ಹೇಳ್ತೀವಿ. ನಿಮ್ಮ ಭಾವ. ಆದರೆ ವಂದನೆಗಳು ಹೇಳುವಾಗ ಕೂಡ ಯಾವ ದೋಷ ಇಲ್ಲ. ಮತ್ತು ನೀವು ಎಷ್ಟೊಂದು ಗ್ರಂಥದ ಅಭ್ಯಾಸ, ಮತ್ತು ಇವರು ಪ್ರವೀಣ ಭಯ್ಯಾಜಿಗಳಂತೂ ಸತತ ತಗೋತಾರೆ, ನಿಮ್ಗೆ ಎಲ್ಲ ಜ್ಞಾನ ಕೊಟ್ಟಿದ್ದಾರ. ಹೌದಾ? ಇದರ ಸಲುವಾಗಿ ನೀವು ಚರ್ಚೆ ಮಾಡ್ಬೋದು ಅವ್ರಿಗೆ. ಸುಮ್ಮನೆ ಇಲ್ಲ, ನೀವು ನಿಮ್ಮ ಜ್ಞಾನಕ್ಕೆ ಬಂದ, ನಂದೆಲ್ಲಿ ಜ್ಞಾನ? ಇಲ್ಲಿಲ್ಲ, ನಿಮ್ದು ಹೇಗಿದೆ ಹೇಳ, ಪೂರ್ಣ ಿಂದ ನೀವು ಜನಮಾಣಿಯ ಅಭ್ಯಾಸ ಮಾಡ್ತಿದ್ದೀರಿ. ನಮ್ಮ ತಲೆಯಲ್ಲಿ ಗಂಡ, ಹೆಂಡತಿ, ಮಕ್ಕಳು, ಮನೆ, ಮಠ ಇದೆಲ್ಲ ತುಂಬಿಕೊಂಡಿದೆ. ಯಾವಾಗಲೂ ಅಷ್ಟು ನಾವು ಮಾಡೋರು ಅಲ್ಲ. ಇರಲಿ, ಸದಾ ನಡೆದಿದೆ. ಈಗ ನಂದು ಅವಳ ಸಲುವಾಗಿ ಇಷ್ಟ ನಡೆದಿತ್ತ. ಈಗ ಇಲ್ಲೇನಿದೆ, ಅವಶ್ಯಕ ಪರಿಹಾರ ಅಂತ ಹೇಳಿದ್ರೆ ಯಾವುದು ಅವಶ್ಯವಾಗಿ ಮಾಡಬೇಕಾಗಿದೆ ಅಲ್ಲ, ಅದರಲ್ಲಿ ಯಾವುದೇ ಥರದ ಬಾಧೆ, ಅತಿಚಾರ, ದೋಷ ಬಾರದ ಹಾಗೆ ಅವುಗಳನ್ನು ನಾವು ಆಚರಣೆ ಮಾಡೋದಿದ್ದೀರಿ. ನೋಡ್ರಿ, ಮೊನ್ನೆ ನಿಮ್ಮ ಪ್ರವೀಣ್ ಭವಾಜಿ ಹೇಳತ್ತಿದ್ರ ಏನು ಹೇಳಿದಾರ? ಧರ್ಮ ಧ್ಯಾನದಲ್ಲಿ 4 ಹೇಳಿದ್ರಲ್ಲ, ಯಾವುದು? ಧರ್ಮ ಧ್ಯಾನ, ಆಜ್ಞಾ ವಿಚಯ. ಅಂದರೆ ನಾವು ಆಜ್ಞಾ ವಿಚಯದಲ್ಲಿ ಏನು ಬಂತ? ನಮ್ಮ ನಿಜವಾದ ದೇವರು, ಶಾಸ್ತ್ರ, ಗುರುಗಳಲ್ಲಿ ಏನು ಬಂದಿದೆ, ಇದು ಆಜ್ಞೆ ಅಂತ ಹೇಳಿ ನಂಬಿ ನಾವು ಆ ಪ್ರಕಾರ ಆಚರಣೆ ಮಾಡ್ತೀವಿ. 2ನೇದು ಅಪಾಯ ವಿಚಯ ಬಂತಾರೆ. ಅಪಾಯ ವಿಚಯದಲ್ಲಿ ಈ ಜೀವ ಅವರ ಆಜ್ಞೆ ಪ್ರಕಾರ ನಡ್ಕೊಂಡು ಹೋಗಿ ನನಗೇನು ಅಪಾಯ ಇದೆ, ನನಗೆ ಇವ್ರ ಹತ್ರ ಬರಬೇಕಾದ್ರೆ, ಇವರು ಹೇಳಿದ ಮಾರ್ಗದ ಮೇಲೆ ನಡಿಬೇಕಾದ್ರೆ ನನಗೆ ಅಪಾಯ ಏನಿದೆ, ಅದನ್ನು ನಾವು ಎಚ್ಚರಿಕೆಯಿಂದ ಅವಶ್ಯವಾಗಿ ಮಾಡ್ಕೊಳ್ಬೇಕಾಗಿದೆ. ಅದರಲ್ಲಿ ಧರ್ಮ ಧ್ಯಾನ ಬರ್ತಿದೆ. ನನಗೇನು ಅಪಾಯ ಇದೆ? ಮೊದಲೇದು ಅಪಾಯ ನಮ್ದು ಯಾವುದಿದೆ ಹೇಳ್ರಿ? ಅನಂತ ಭವಗಳವರೆಗೆ ಸುತ್ತಾಡ್ತಿದ್ದೀವಿ. ಕಾರಣೀಭೂತ ಏನಿದೆ? ಕರೆಕ್ಟ್, ಸಾಕು. ಒಂದು ಮಿಥ್ಯಾತ್ವದಿಂದ ನಾವು ಎಲ್ಲ ಕಡೆ ಹೋಗ್ತಿದ್ದೀವಿ. ಅಲ್ಲಿ ಮುಖ್ಯವಾಗಿ ಬರ್ತಿದೆ ರೀ, ಮಿಥ್ಯಾತ್ವವನ್ನು ಬಿಡು. ಪಾಪಗಳಲ್ಲಿ ಕೂಡ ಮಿಥ್ಯಾತ್ವ ಮೊದಲಿದೆ ರೀ, ಪರಿಗ್ರಹದಲ್ಲಿ ಕೂಡ ಮಿಥ್ಯಾತ್ವ ಇದೆ. ಇದೇನು ಇಲ್ಲ, ಅದನ್ನು ಬಿಟ್ಟರೆ ಸಾಕು ರೀ.
ಈ ಜೀವ ನಿಜವಾದ ದೇವಶಾಸ್ತ್ರ ಗುರುಗಳ ಸಾನ್ನಿಧ್ಯದಲ್ಲಿ ಉಳ್ಕೊಂಡ ಅಂದ್ರೆ ಅವನ ಅಲ್ಲಿ ಅಪಾಯ ವಿಜಯದಲ್ಲಿ ತನಗೆ ಅದರ ನಂತರ ಕೆಲವೊಂದು ಹೇಳ್ತೀನಿ. ಸುಮ್ಮನೆ ನನಗೆ ಯಾರ್ಯಾರು ಪರಿಚಯ ಇದ್ದಾರ ಈಗ, ಯಾಕಂದ್ರೆ ಇವರು ಸಣ್ಣವ್ರು ಯಾರ್ಯಾರು ಇದ್ದಾರಲ್ಲ ಅವರೆಲ್ಲ ಫ್ರೆಂಡ್ ಸರ್ಕಲ್ದಾಗೆ ಎಲ್ಲೆಲ್ಲೋ ಹೋಗ್ತಿರ್ತಾರ, ಇರಲಿ ಅವ್ರದ್ದು. ಅಲ್ಲಿ ಹೋಗುವಾಗ ಅವರು ಬೇರೆ ಬೇರೆ ಜಾತಿಯವರಿದ್ದಾರೆ ತಿಳ್ಕೊಡ್ರಿ. ಅವರು ಅಲ್ಲಿ ಹೋಗುವಾಗ ಅವ್ರ ದೇವರಿಗೆ ಹೋಗುವಾಗ ಅಲ್ಲಿ ಇವರನ್ನ ಕರೀತಾರ ತಿಳ್ಕೊಡ್ರಿ. ಅಲ್ಲಿ ಹೋದಾಗ ನನ್ನ ಪರಿಣಾಮ ಕೆಡುತ್ತಿದೆ, ಇದು ಅಪಾಯ ಇದೆ, ನನಗೆ ಎಚ್ಚರಿಕೆ, ಅದರಿಂದ ನಾವು ದೂರ ಇರೋದು. ಈ ತರ ಅಪಾಯ ವಿಷಯದಲ್ಲಿ ನನಗೆ ಏನೇನು ನನ್ನ ಸಮ್ಯಕ್ತದ ಧಾರಣೆ ಮಾಡೋ ಸಲುವಾಗಿ ಅಥವಾ ಮಿಥ್ಯಾತ್ವ ಬಿಡುವ ಸಲುವಾಗಿ ನನಗೆ ಏನು ಅಪಾಯ ಆಗ್ತಿದೆಯಲ್ಲ ಅದನ್ನು ಬಿಡೋದ್ರ ಹೆಸರು ಏನು? ಅದನ್ನು ಬಿಡೋದ್ರ ಹೆಸರು ಅಪಾಯ ವಿಜಯ. ಯಾವ್ದ್ರಲ್ಲಿ ಬರ್ತಿದೆ? ಏನೋ ರೀ ಅಪಾಯ ವಿಜಯ ಇದ್ರಲ್ಲಿ ಬಂತ. ಇಷ್ಟೇ ರೀ, ನನ್ನ ಧರ್ಮ ಧ್ಯಾನಕ್ಕೆ ಅದು ಬಾಧಾ ತರ್ತಿದೆ ಅಂತಂದ್ರೆ ಅದನ್ನ ನಾವು ದೂರ ಗೊತ್ತಾಯ್ತಾ? ಈಗ ನಮ್ದು ತಗೊಳ್ಳೋಣ. ಯಾಕಂದ್ರೆ ಇಷ್ಟು ಸ್ವಲ್ಪ ವಿಷಯ ನಾವು ಎಚ್ಚರಿಕೆ ಸಲುವಾಗಿ ಇತ್ತು. ಅವಶ್ಯಕ ಪರಿಹಾರದಲ್ಲಿ ಅವ್ರದ್ದೆಲ್ಲ ತಗೊಂಡುವ, ಯಾಕಂದ್ರೆ ಅದೆಲ್ಲ ಮುನಿಗಳಿಗೆ. ಮತ್ತು ನೀವು ನನಗೆ ಉತ್ತರ ಕೊಟ್ರಿ ಏನಂತಂದ್ರೆ ಶ್ರಾವಕರ ಶಟ ಅವಶ್ಯಕ ಮಾಡಲೇಬೇಕಾಗಿ, ಹೌದಾ? ಏನಿದೆ ಅದು? ದೇವ್ ಪೂಜಾ, ಹೌದಾ? ಇದನ್ನ ಪದ್ಮನಂದಿ ಪಂಚವಿಂಶತಿಯಲ್ಲಿ 7ನೇಯದ ಅಧಿಕಾರದಲ್ಲಿ ಉಪಾಸಕ ಸಂಸ್ಕಾರದಲ್ಲಿ ಇದನ್ನ ಅವರು ಹೇಳಿದಾರ ಪದ್ಮನಂದಿ ಆಚಾರ್ಯರು. ಇವುಗಳನ್ನ ದಿನನಿತ್ಯ ಮಾಡಲೇಬೇಕು ಗೃಹಸ್ಥ ಅನ್ನಿಸಿಕೊಳ್ಳುವ. ದೇವ ಪೂಜಾ ತಿಳ್ಕೊಡ್ರಿ. ಅವರು ಪುರುಷರೆಲ್ಲ ದೇವ ಪೂಜಾ ಮಾಡ್ತಾರ ನೋಡ್ರಿ, ಅಭಿಷೇಕ ಮಾಡ್ತಾರ ಇಲ್ಲ ಮಾಡ್ತಾರ. ಆಮೇಲೆ ನಾವು ಮಾಡಕ್ ಸಾಧ್ಯ ಇದೆ? ಯಾಕಂದ್ರೆ ಹೇಳಿ ಕೇಳಿ ಸ್ತ್ರೀ ಪರ್ಯಾಯ ಪವಿತ್ರ ಇಲ್ಲ ನಮ್ದು. ಈಗ ಒಂದು ವಿಷಯ ಬಂದಿದೆ ಅಂತ ಹೇಳ್ತೀನಿ. ಗಂಧೋದಕ ಯಾರ ಸಲುವಾಗಿದ್ದೀರಿ? ನಂಬಬೇಕಾಗಿಲ್ಲ. ಗಂಧೋದಕ ಯಾರಿಗೆ ಬೇಕಾಗಿದ್ದೆ? ಅರ್ಚನ ಇರ್ಲಿ. ಪರ್ಯಾಯಗತ ಯಾರಿಗೆ ಬೇಕಾಗಿದೆ? ಪರ್ಯಾಯಗತ ಯಾರಿಗೆ ಬೇಕಾಗಿದೆ? ಹಾ ಪರ್ಯಾಯಗತ ಯಾರಿಗೆ ಬೇಕಾಗಿದೆ? ಸ್ತ್ರೀಗೆ. ಮತ್ ಪುರುಷರ? ಇಲ್ಲಿ ಯಾವ ವಿಷಯ ತಗೊಂಡು ಹೇಳ್ತೀನಿ, ಯಾಕಂದ್ರೆ ಇಲ್ಲಿ ನಿಮ್ಮಲ್ಲಿ ಎಷ್ಟು ಜನ ಅಭಿಷೇಕ ಮಾಡ್ತಾರ ನೋಡಿ, ನನ್ಗೆ ಬಹಳ ಆನಂದ ಅನಿಸ್ತ. ಇಷ್ಟಿಷ್ಟು ಹುಡುಗರು ಕೂಡ ಬಂದಿದಾವ. ಅದಕ್ಕೆ ಈಗ ಗಂಧೋದಕ ವಿಷಯ ತಗೊಂಡಿದ್ದೀನಿ. ದೇವ ಪೂಜಾದಲ್ಲಿ ಸ್ತ್ರೀಯರು ಮಾಡಕ್ ಬರೋದಿಲ್ಲ, ಪುರುಷರು ಮಾಡ್ತಾರ. ಹಾಗಾದ್ರೆ ಗಂಧೋದಕ ಯಾರಿಗಿದೆ ಗೊತ್ತಾರೆ? ಬರೀ ಸ್ತ್ರೀಯರಿಗೆ, ಪುರುಷರಿಗೆ ಇಲ್ಲಾನೇ ಇಲ್ಲ. ಯಾಕಪ್ಪ? ಅವರು ಪ್ರತ್ಯಕ್ಷ ಭಗವಂತನನ್ನ ಸ್ಪರ್ಶ ಮಾಡ್ತಾರ ರೀ, ಪಾದ ಪೂಜೆ ಮಾಡ್ತಾರ. ಅಭಿಷೇಕ ಮಾಡೋವಾಗ ಅವ್ರ ಪರ್ಯಾಯ ಶುದ್ಧ ಆಗಿದೆ. ಅವ್ರಿಗೆ ಮತ್ತೆ ಗಂಧೋದಕ ತಗೋಬೇಕು ವಿಷಯನೇ ಇಲ್ಲ. ಆದ್ರೆ ನಮ್ಗೆ ಅವ್ರ ಸಾನ್ನಿಧ್ಯದಲ್ಲಿ ಹೋಗಕ್ ಬರೋದಿಲ್ಲ. ಅದಕ್ಕೋಸ್ಕರ ಮುಖ್ಯ ಮೂಲತದಿಂದ ಗಂಧೋದಕ ಸ್ತ್ರೀಯರಿಗೆ ಮಾತ್ರ ಇದೆ. ಮತ್ತೆ ಹೆಂಗಿದೆ? ಏನಾಯ್ತ? ತಗೋತಾರಲ್ಲ, ಇಲ್ಲ ಅವ್ರ ಅಭಿಷೇಕ ಮಾಡೋದಿಲ್ಲ, ಅವ್ರ ದ್ರವ್ಯ ಪೂಜಾ ಮಾಡೋದಿಲ್ಲ, ಅವ್ರದೆಲ್ಲ ಭಾವ ಪೂಜಾ ಇದೆ ರೀ. ಮತ್ತ ಅವ್ರೇನು ಸ್ಪರ್ಶ ಮಾಡಿ ಜಲಾಭಿಷೇಕ ಮಾಡ್ತಾರ? ಇಲ್ಲ ಮಾಡ್ತಾರೆ ಅಂತ ಹೇಳ್ರಿ ಅವರು. ಅವರು ತಗೋತಾರ. ಅಭಿಷೇಕ ಮಾಡಿದ ಗಂಧೋದಕ ಅವ್ರದ್ದಿರ್ತದೇನು? ಅದನ್ನ ಹೇಳ್ತೀನಿ ಕೇಳು ಮುಂದೆ. ಹೌದಾ? ನೀವಂತೂ ಪುರುಷರ ಸ್ಪರ್ಶ ಮಾಡಿದ್ರಿ, ಎಲ್ಲದಿಂದ ನೀವು ಶುದ್ಧ ಆದ್ರಿ. ಇವ್ರ ಸಮಯ ನೋಡಕತ್ತಾರೇನು? ನನ್ನ ಇರ್ಲ. ಆಮೇಲೆ ಗಂಧೋದಕ ತಗೋಬಾರ್ದು ಇಲ್ಲೋ ಪ್ರಶ್ನೆ ಇಲ್ಲ. ಇವ್ರು ಯಾರವ ಪುರುಷರೆಲ್ಲ ಅಭಿಷೇಕ ಮಾಡಿ ಅವರೇ ಪವಿತ್ರ ಆಗ್ಬಿಟ್ರ, ಶುದ್ಧ ಆದ್ರ ನಮಗ್ ಸ್ತ್ರೀಯರಿಗೆ ಹಾಕ್ತಾರೆ. ಆದ್ರೂ ಮೂಲಕ್ಕೆ ಹೇಗಿದೆ ಗೊತ್ತಾದ್ರೆ, ಯಾವ ಮನೆಯ ಯಜಮಾನ ಮಾಡ್ತಾನಲ್ಲ ಅವನು ತನ್ನ ಹೆಂಡತಿ ಮಕ್ಕಳು ಯಾರು ಮಾಡಿಲ್ಲ ಅವರಿಗೆ ಹಾಕ್ತಾರ, ಉಳಿದವರು ಎಲ್ಲರಿಗೂ ಹಾಕ್ತಾರ. ಆದ್ರೆ ಈಗ ಹೇಗಿದೆ ಅಂದ್ರೆ ನೋಡ್ರಿ, ಆಚಾರ್ಯ ಶ್ರೀ ಅವರ ಪರಂಪರೆಯಲ್ಲಿ ನೋಡಿದ್ರೆ, ನೀವು ಮಧ್ಯಪ್ರದೇಶ ಉತ್ತರಪ್ರದೇಶದಲ್ಲಿ ತಗೊಂಡ್ರೆ ಎಲ್ರು ಕೂಡ ನಿಮ್ಮಲ್ಲಿ ಹೆಂಗ್ ಮಾಡಿದ್ರ ಆ ತರಾನೇ ಎಲ್ರು ಜಲಾಭಿಷೇಕ ಮಾಡ್ತಾರ.
ಹೌದಾ ಇಲ್ಲ? ಹಾಗಾದ್ರೆ ಈಗ ಏನಾಗ್ತಾ ಬಂತಾರೆ, ನಾವು ಒಬ್ಬರು ನೇಮಿಸ್ಬಿಟ್ಟು ನೀನು ಎಲ್ಲ ಕೆಲಸ ಮಾಡು, ಆಮೇಲೆ ನಾವು ಸ್ಪರ್ಶ ಮಾಡೋದೆಲ್ಲ ಗಂಧೋದಕನೂ ಇಲ್ಲಲ್ಲ, ಅದಕ್ಕೆ ಆವಾಗ ಅವ್ರ ಕಡೆಯಿಂದ ಗಂಧೋದಕ ತಗೋತಾರ ಪುರುಷ. ಮುಖ್ಯ ಮೂಲತಃ ಗಂಧೋದಕ ಅವ್ರಿಗೆ ಪ್ರಶ್ನೆ ಇಲ್ಲ ರೀ. ಈಗಾಗಿದೆ ಇಲ್ಲ, ದುಡ್ಡು ಕೊಡೋದು ಒಬ್ಬರನ್ನ ಇಟ್ಬಿಡುದು. ಯಾಕೆ ಪ್ರಶ್ನೆ ಬಂದಿದ್ದು ಇಲ್ಲ ರೀ, ನಂದು ಮತ್ತೆ ಉತ್ತರ ಸರಿ ಇದೆ ಅಲ್ವಾ? ಸರಿ ಐತಿ. ಅದೇ ನೀವು ಹೇಳಿದ್ರಲ್ಲ, ಸ್ವತಃ ನಾವು ಮಾಡ್ಬೇಕು ಕೆಲಸ, ಯಾರನ್ನಾರು ಇಟ್ಟು ಮಾಡ್ಸೋದು ಒಳ್ಳೇದಲ್ಲ. ನಮ್ಮ ಗುರುಗಳು ಅದನ್ನ ಹೇಳ್ತಾರೆ, ನಮ್ಮ ಗುರುಗಳು ಅದೇ ಹೇಳ್ತಾರೆ, ನಿಮ್ಮ ಕರ್ತವ್ಯ. ಹಾ, ಕೆಲಸ ಕರ್ತವ್ಯ ಅಲ್ಲ, ನಿಮ್ಮ ಕರ್ತವ್ಯ. ನಿಂದು ಒಂದು ಪ್ರಶ್ನೆಗೆ ನಾನು ಈಗ ಕೇಳ್ತೀನಿ ಮತ್ತೊಂದು ಪ್ರಶ್ನೆ. ಇಲ್ಲ, ನೀನೇನಂದೆ ನಮ್ಮ ಗುರುಗಳು, ನಿಮ್ ಗುರು ಬೇರೆ, ನನ್ನ ಗುರು ಬೇರೆ. ನಮ್ಮ ಗುರು ನಮ್ಮ ಗುರು, ನನ್ನ ಗುರು ಎಲ್ರು ಒಟ್ಟಿಗೆ ನಮ್ಮ ಗುರು ಅಂತ ಹೇಳ್ತೀವಿ. ಈ ತರ ಇದು ಗಂಧೋದಕ ಸಲುವಾಗಿ ವಿಷಯ ಬಂದಿತ್ತ. ಯಾಕೆ ಮೊದಲನೇದು ದೇವ್ ಪೂಜೆ ಇದೆಯಲ್ಲ, ಅದ್ರ ಸಲುವಾಗಿ. ನಮ್ಗೆ ದೇವ್ ಪೂಜೆ ಮಾಡಕ್ ಬರೋದಿಲ್ಲ ರೀ, ಹೌದಾ? ಅದಕ್ಕೋಸ್ಕರ ಪುರುಷರು ಏನ್ ಮಾಡ್ತಿದ್ದಾರಲ್ಲ, ಮತ್ತು ನಾವು ಭಾವ ಮಾಡಬಹುದು. ಹೇಗಂದ್ರೆ ನೋಡ್ರಿ, ಅವರನ್ನ ಎತ್ತಿ ಸ್ಪರ್ಶ ಮಾಡ್ತಾರ, ತಲೆ ಮೇಲೆ ಇಟ್ಕೊಂಡು ಮಸ್ತಕದ ಮೇಲೆ ಇಟ್ಕೊಂಡು 3 ಸುತ್ತು ಹಾಕಿ ಯಾವಾಗ ಅವರು ಸ್ಪರ್ಶ ಮಾಡ್ತಾರಲ್ಲ, ಅವಾಗ ಭಾವದಿಂದ ನಾವು ಕೂಡ ಈ ತರ ಮಾಡಿ ಇಲ್ಲಿ ತಗೊಳ್ಳೋದು. ನಾವು ನಮ್ಮ ಸ್ಥಾನದಲ್ಲಿ ಭಾವ ಪೂಜೆ ಹೋಗ್ತಿದ್ದೇ ಇಲ್ಲ ನಮ್ದು. ಈಗ ಯಾವಾಗ ನಾವು ಮುನಿರಾಜರಿಗೆ ಆಹಾರ ಕೊಟ್ಟವಲ್ಲ, ಅನುಮೋದನೆ ಮಾಡಿದ್ವಲ್ಲ, ಆ ಥರ ಇಲ್ಲಿ ಕೂಡ ನಾವೆಲ್ಲರೂ ಭಾವ ಮಾಡೋಣ. ಯಾವಾಗ ಯಾರು ಸ್ಪರ್ಶ ಮಾಡುವಾಗ ನಮ್ಗೆ ಹಿಂಗೆ ಅನಿಸ್ತದಿಲ್ಲ, ನಂದು ಪರ್ಯಾಯ ಸರಿ ಇಲ್ಲ, ನನ್ನ ಪುರುಷ ಪರ್ಯಾಯಲ್ಲಿದ್ದರೆ ಮಾಡ್ತಿದ್ದ, ಅದಕ್ಕೋಸ್ಕರ 2 ಸ್ಪರ್ಶ ಮಾಡಿದ ಭಾವ ಮಾಡಿ ಈ ಥರ ತಗೊಂಡು ತಂದು ಇಷ್ಟ ಆಯ್ತು. ದೇವ ಪೂಜಾ, ಗುರುಗಳ ಉಪಾಸನೆ. ಉಪಾಸನೆ ಅಂದ್ರೆ ಏನು ರೀ? ಸ್ವಲ್ಪದ್ರಲ್ಲೇ ಹೇಳ್ತೀನಿ, ಮುಗಿಸ್ತೀನಿ, ಗಡಬಡಿ ಮಾಡಿ. ಗುರು ಉಪಾಸನೆ ಏನು ರೀ? ಗುರುಗಳು ವಯೋವೃತ್ತಿ, ವಯೋವೃತ್ತಿ ಮಾಡೋದು. ಎಲ್ಲಾನು ಬರ್ತೀವಿ, ಹಾ, ಆದ್ರೆ ಮುಖ್ಯ ಮೂಲತಃ ಸ್ಪರ್ಶ ಮಾಡೋರು ಪುರುಷರು, ಹೌದಾ? ಅವರು ಸ್ಪರ್ಶ ಮಾಡಿ ಮುನಿರಾಜರದ್ದು ವಯೋವೃತ್ತ ಮಾಡ್ತಾರೆ. ಅಂದ್ರೆ ಯಾವುದೇ ಬಾಧೆ ಶರೀರದಲ್ಲಿ ಆದರೆ ಅವರು ಮಾಡ್ತಾರ. ಮತ್ತು ಸ್ತ್ರೀಯರು ಏನ್ ಮಾಡ್ತಾರ? ಆಹಾರ ದಾನ. ಮೊದ್ಲಂದ್ರೆ ಆಹಾರ ಕೊಡೋ ಪ್ರಕ್ರಿಯೆ ಇದೆ. ಹೇಗಿದೆ ರೀ? ಒಂದು ಮಾತು ಹೇಳ್ತೀನಿ, ಮತ್ತು ನಿಮ್ಗೆಲ್ಲರಿಗೂ ನಾನು ಏನಾದರೂ ಹೇಳುವಾಗ ತಪ್ಪು ಅನ್ಸಿದ್ರೆ ನೀವು ನನಗೆ ಕೇಳ್ರಿ, ಹೇಳ. ಯಾಕಪ್ಪ ಹಂಗೇನಿಲ್ಲ, ನಾವೇನು ಮಹಾ ಜ್ಞಾನಿ ಇದೀವ? ಛದ್ಮಸ್ಥ ಅವಸ್ಥಾ ಎಲ್ಲಿವರೆಗೆ ಇದೆ ಗೊತ್ತಿದೆ? 12ನೇ ಗುಣಸ್ಥಾನ ಎಲ್ಲಿದೆ? 13ನೇ ಗುಣಸ್ಥಾನ, 12ನೇ ಗುಣಸ್ಥಾನದವರೆಗೆ ಛದ್ಮಸ್ಥ ಅವಸ್ಥಾ ಇದೆ ರೀ. ಎಲ್ಲರೂ ಅಜ್ಞಾನಿಗಳೇ. ಹಾ, ಇಷ್ಟೇ. ಆದ್ರೆ ಮೆಟ್ಲು ಏರುವಾಗ ಮಿಥ್ಯಾದೃಷ್ಟಿ ಬಿಡುದು 4ನೇ ಗುಣಸ್ಥಾನ, ಅವನಕ್ಕಿಂತ ಹೆಚ್ಚು 5ನೇ ಗುಣಸ್ಥಾನ, ಅದಕ್ಕಿಂತ 7ನೇ ಗುಣಸ್ಥಾನದವರು. ಯಾಕಂದ್ರೆ 6ನೇ ಗುಣಸ್ಥಾನ ಹಿಡಿಯೋದಿಲ್ಲ, ಅವ್ರು ಕೆಳಗೆ ಇಳಿದಾಗ ಮಾತ್ರ 6ನೇ ಗುಣಸ್ಥಾನ ಮುನಿ ಮಹಾರಾಜರಿಗೆ. ಅವ್ರು 7, 8 ಈ ತರ ಇಲ್ಲಿ 12ನೇ ಗುಣಸ್ಥಾನ. 12ನೇ ಗುಣಸ್ಥಾನದಲ್ಲಿ ಛದ್ಮಸ್ಥಾವಸ್ಥಾ ಯಾಕೆ ಹೇಳಿದಾರ? ಕೇವಲ ಜ್ಞಾನದ ದೃಷ್ಟಿಯಿಂದ ರೀ. ಇಲ್ಲಾಂದ್ರೆ ನಮಗೆಲ್ಲ ಅವ್ರು ಮಹಾನ್ ಜ್ಞಾನಿ ಇದ್ದಾರ, ಅಂದ್ರೆ ನಮ್ಮ ದೃಷ್ಟಿಕೋನದಿಂದ ಈ ತರ ಇರೋದಿದೆ, ಗೊತ್ತಾಯ್ತಲ್ಲ? ಈ ತರ ಇಲ್ಲಿ ಗುರು ಉಪಾಸನೆಯಲ್ಲಿ ನಾವು ಮಾಡೋವಾಗ, ಉಪಾಸನೆ ಅಂದ್ರೆ ಇವರೆಲ್ಲರೂ ವಯೋವೃತ್ತ ಸ್ಪರ್ಶ ಮಾಡಿ ನಾವು ಆಹಾರವನ್ನ ಕೊಡ್ತೀವಿ. ಯಾಕಂದ್ರೆ ನಾನು ಅಜ್ಞಾನಿ ಇದ್ರೆ ಹೇಳ್ರಿ ಅಂತ ಹೇಳಕ್ಕ ಅಲ್ಲ, ಇಲ್ಲಿ ಸ್ತ್ರೀಯರು ಆಹಾರವನ್ನ ಕೊಡ್ತಾರ. ಈಗ ಇಲ್ಲಿ ಆಹಾರ ಕೊಡುವುದರಲ್ಲಿ ಆ ಸಮಯದಲ್ಲಿ ಸ್ತ್ರೀ ಏನಿದ್ದಾಳ ಹೇಳ್ರಿ? ಆಹಾರ ಕೊಡೋ ಸಮಯದಲ್ಲಿ ಮುನಿರಾಜರಿಗೆ ಕರೆಕ್ಟ್ ತಾಯಿ ಇದ್ದಾಳ. ಯಾಕಂದ್ರೆ ಯಾವಾಗ ತಾಯಿ ತನ್ನ ಮಗುವಿಗೆ ಋತುಮಾನ ನೋಡಿಕೊಂಡು ಆಹಾರ ಕೊಡ್ತಾಳ, ಆ ತರ ಋತುಮಾನ ನೋಡಿಕೊಂಡು ಆಹಾರ ಮುನಿರಾಜರಿಗೆ ಕೊಡ್ತಿದೆ. ಅವ್ರಿಗೇನಾದ್ರೂ ಬಾಧೆ ಆಗಿದ್ರೆ ಅದರಲ್ಲಿ ಔಷಧಿಯನ್ನ ಹಾಕಿ ಕೊಡ್ತಾಳ, ಮಳೆಗಾಲಕ್ಕೆ ತಕ್ಕಂತೆ ಕೊಡ್ತಾಳ, ಹೌದಲ್ಲ? ಆ ಸಮಯ ಯಾವಾಗ ಅವರು ಕರ ಬಿಟ್ಟು ಹಿಂಗ್ ನಿಲ್ತಾರಲ್ಲ, ಆವಾಗ ತಾಯಿ ಆಗ್ತಾಳ. ಯಾವಾಗ ಅವರು ಕೈ ತಗೊಂಡ್ರ ಅವ್ರು ಮುನಿರಾಜರಿದಾರ, ನಾವೆಲ್ಲ ಶ್ರಾವಕಿಯವ್ರಿಗೆ. ಇದರ ಹೆಸರು ಗುರು ಉಪಾಸನೆ. ಯಾಕಂದ್ರೆ ಸಮಯ ನನ್ನ ಕಡೆ ಹೆಚ್ಚು ಕೊಟ್ಟಿಲ್ಲ, ಮತ್ತು ನಂದು ಅಷ್ಟರಲ್ಲಿ ಹೇಳ್ತೀನಿ. ಮುಂದೆ 3ನೇದ್ದು ಯಾವುದು? ಸ್ವಾಧ್ಯಾಯ.
ನಮಗೆ ಈಗ ಪಂಚಮಕಾಲ ಇರೋದ್ರಿಂದ ನಮಗಂತೂ ಪ್ರತ್ಯಕ್ಷ ಅರಂತರ ಇಲ್ಲ. ಈಗ ನಮ್ಗೆ ಯಾರಿದಾರ ಜ್ಞಾನ ಕೊಡೋರು ಗುರುಗಳಿದ್ದಾರೆ. ಹೌದಾ? ಅವ್ರದ್ದು ನಾವು ವೈಯಾವೃತ ಎಲ್ಲ ಮಾಡಿ ಆದ ಮೇಲೆ ಸ್ವಾಧ್ಯಾಯ ಹೇಳಿದ್ರಲ್ಲ, ಆವಾಗ ಅವರು ಸ್ವಾಧ್ಯಾಯದಲ್ಲಿ ಏನು ಅವರು ಪ್ರವಚನದಲ್ಲಿ ಹೇಳಿದ್ರಂದ್ರೆ, ನೀನು ಏನೇ ಮಾಡಿದ್ರು ಕೂಡ ವ್ಯವಹಾರದಲ್ಲಿ ಎಷ್ಟೇ ನಿಂದ ಕಾರ್ಯ ಇದ್ರೂ ಕೂಡ ಪ್ರತಿ ಸಮಯ ನೀನು ನಾನು ಆತ್ಮನಿದ್ದೇನೆ, ಜ್ಞಾನ ಸಹಿತ ಇದ್ದೇನೆ, ಮತ್ತು ಈ ಶರೀರ ಸಂಯೋಗದಲ್ಲಿದೆ ಸಂಸಾರದಲ್ಲಿ ಇರೋವರಿಗೆ. ಹೌದಾ? ಅದರ ಬೋಧ ಕೊಡ್ತಾರ ಇಲ್ಲ? ಮತ್ತು ಮುಖ್ಯ ಮೂಲತಃ ದೇಹ ಮತ್ತು ಆತ್ಮನ ಭಿನ್ನತೆ ಹೇಳ್ತಾರೆ. ಯಾಕಪ್ಪ ಅಂದರೆ ದೇಹ ಮತ್ತು ಆತ್ಮನ ಭಿನ್ನತೆ ಸಲುವಾಗಿ ಕೂಡ ದೇಹವನ್ನು ಯಾವುದೂ ಮುನಿರಾಜರು ದ್ವೇಷ ಮಾಡು, ತುಚ್ಚಿದೆ, ಅದನ್ನು ಬಿಡು ಅಂತ ಎಂದೂ ಹೇಳೋದಿಲ್ಲ ರೀ. ಹೇಳೋದವ್ರು ಏನಂದರೆ ದೇಹಾತ್ಮ ಬುದ್ಧಿ ಬಿಡು, ಪರದೃಷ್ಟಿ ಬಿಡು, ದೇಹದ ಕಡೆಗೆ ಬರೀ ದೃಷ್ಟಿ ಮಾಡ್ತೀಯ ಅದನ್ನು ಬಿಡು. ಮತ್ತು ಈ ದೇಹ ಸಿಕ್ಕಿದೆಯಲ್ಲ, ನಮಗೆ ಯಾಕೆ ಸಿಕ್ಕಿದೆ ರೀ? ಇದರ ಮಾಧ್ಯಮದಿಂದ ನಾವು ಆತ್ಮಕಲ್ಯಾಣ ಧರ್ಮದ ಉಪದೇಶ ಮಾಧ್ಯಮ, ಹಾಂ, ಆವಾಗ ನಮ್ಮದು ಆತ್ಮಕಲ್ಯಾಣ ಆಗೋಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ನಿನ್ನ ಸ್ವರೂಪ ತಿಳಿಸ್ಕೊ. ಸ್ವ ಅಧ್ಯಾಯ ಅಂದರೆ ಮತ್ತೆ ಮತ್ತೆ ಅದರದ್ದು ವಾಚನ ಪ್ರಚನ ಇದನ್ನೆಲ್ಲ ಎಲ್ಲ ಮಾಡ್ಕೋಬೇಕಾಗ್ತಿದೆ. ಅದಕ್ಕೆ ಸ್ವಾಧ್ಯಾಯ ಆಯಿತು. 4ನೇದ್ದು ಸಂಯಮ, ದೇವಪೂಜಾ, ಗುರುಪಾಲ್ತಿ, ಸ್ವಾಧ್ಯಾಯ. ಸಂಯಮದಲ್ಲಿ ಏನಾಯ್ತಾ? ಓಹೋ, ನೀನು ದೇಹ ಮತ್ತು ಆತ್ಮ ಭಿನ್ನದಿಯಲ್ಲ ತಿಳಿತಾ ಈಗ ದೇಹದ ಮಾಧ್ಯಮದಿಂದ ಯಾವ ಮನಸ್ಸಿನ ಮಾಧ್ಯಮ 5 ಇಂದ್ರಿಯ ಏನು ಮಾಡೋದಿಲ್ಲ ರೀ ಯಾರಿಗೂ. ಮನಸ್ಸಿನಿಂದ ನಮ್ದು ಇದೆಲ್ಲ ಕಾರ್ಯ ನಡೆದಿದೆ. ಪಾಪ ಅವು ಏನು ಮಾಡ್ತಾವ? ಬಿದ್ಕೊಂಡಿದ್ದಾವ ರೀ. ಆದರೆ ಅವುಗಳ ಹಿಂದ್ಗಡೆ ಇರೋಂಥ ಮನಸ್ಸಿನಿಂದ ನಮ್ದು ವಿಪರೀತ ಭಾವ ನಡೆದಿದೆ. ಹೌದಾ ಇಲ್ಲ? ಅದಕ್ಕೋಸ್ಕರ ಅಲ್ಲಿ ಹೇಳ್ತಿದಾರ, ನಿನ್ನ ಸ್ವರೂಪ ತಿಳಿಕೊಂಡ್ಯ, ಈಗ ನೀನು ಸಂಯಮ ಧಾರಣೆ. ಈಗ ನಾವು ಹೇಳ್ತೀವಲ್ಲ, 5 ಇಂದ್ರಿಯಗಳ ದಾಸಾನುದಾಸ ಆಗಬೇಡ, ನಿನ್ನ ಹತೋಟಿಯಲ್ಲಿಡ್ಕೊ. ಅದೇ ಸಂಯಮ ಇದೆ ರೀ. ಸಂಯಮ ಅಂದರೆ ಏನು ರೀ? ಈಗ ಅದರಲ್ಲಿನೇ ವ್ರತ ನಿಯಮ ಪಾಲನೆಗಳೆಲ್ಲ ಸಂಯಮ ಧರ್ಮದಲ್ಲಿ ಬರ್ತಾವ. ಅದಕ್ಕೆ ಅದರಲ್ಲಿ 2 ಭಾಗ ಮೊನ್ನೆ ತಗೊಂಡಿದ್ವಲ್ಲ ನಾವು, ಪ್ರಾಣಿ ಮತ್ತು ಇಂದ್ರಿಯ. ಹೌದಾ? ಈ ಥರ ಸಂಯಮ ಪಾಲನೆ ಆಯಿತು. ಸಂಯಮ ಆದಮೇಲೆ ತಪ್ಪ ನೋಡ್ರಿ, ಸಂಯಮ ಮಾಡ್ತಾ ಮಾಡ್ತಾ ಅವನು ಇಷ್ಟು ಉತ್ಕೃಷ್ಟತೆಗೆ ಏರಿಬಿಟ್ಟಿದ್ದಾನಲ್ಲ, ಪ್ರತಿಯೊಂದು ಇಚ್ಛಾ ನಿರೋಧ ಮಾಡ್ತಾ ಹೋಗ್ತಾ ಇದ್ದಾನ. ತಪ ಮಾಡ್ತಿದ್ದಾನ ಇಲ್ಲ, ಇಚ್ಛೆಗಳ ನಿರೋಧ ಮಾಡ್ತಾ. ಯಾಕಂದ್ರೆ ಇನ್ನು ಮೆಟ್ಲು ಏರಿ ಏರಿ ಸಾಧು ಪರಮೇಷ್ಠಿಗಳು ಏನಾಗೋರಿದ್ದಾರ? ಸಾಧು ಪರಮೇಷ್ಠಿಗಳು ಕೇವಲಿಗಳು ರೀ. ಇಲ್ಲಿ ಸಂಯಮದ ಪಾಲನೆದಿಂದ ಯಾವ ಶ್ರಾವಕ ಇದ್ದಲ್ಲ, ಅವ ಮೆಟ್ಲು 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 ಮೇಲೆ ಏರಿ ಸಂಯಮ ಧಾರಣೆ ಮಾಡಿದ. ಇನ್ನು ತಪ ಆದರೆ ಇಷ್ಟು ಉತ್ಕೃಷ್ಟವಾದಂಥ ತನ್ನ ಇಚ್ಛೆಗಳನ್ನು ನಿರೋಧ ಮಾಡ್ತಾ ಇದ್ದಾನಲ್ಲ, ಇನ್ನೇನು ಕೆಲವೊಂದು ಸಮಯದಲ್ಲಿ ಅವರು ಕೇವಲ ಜ್ಞಾನ ಮಾಡಿಕೊಳ್ಳೋರಿದ್ದಾರೆ ರೀ. ಆ ಪರಿಸ್ಥಿತಿ ಮೆಟ್ಲೆ ಇದ್ದಿದ್ದಾರ. ಆಯ್ತಾ? ತಪ್ಪ. ಮುಂದೆ ಮುಂದೆ ಏನು ರೀ? ನಿನ್ನೆ ನಾನು ಹೇಳಿದ್ನ ಏನಿದೆ 6ನೇದ್ದು? ತ್ಯಾಗ. ಅದು ಬ್ರಕೇಟದಲ್ಲಿ ದಾನ ಅಂತ ಬರ್ತದ. ಯಾಕಂದ್ರೆ ಅವರು ಇಷ್ಟು ಮೇಲೇರಿದಾರಲ್ಲ, ತನ್ನಲ್ಲಿ ಇರುವಂತಹ ವಿಷಯಕ ಶಾಯದ ಸಲುವಾಗಿ ಅಂತೂ ಪೂರ್ಣವಾಗಿ ಬಿಟ್ಕೊಟ್ಟು, ಮೋಹರಾಗ ದೇಶ ಎಲ್ಲ ಬಿಟ್ಕೊಟ್ಟು ಅವರು ಪೂರ್ಣ ರೂಪದಿಂದ ಇರಲಿ. ಶ್ರಾವಕರ ಮೆಟ್ಲೆ ಏರೋದಂತ ಈ 6 ಅವಶ್ಯಕಗಳನ್ನು ಹೇಳಿದಾರಲ್ಲ, ಅದನ್ನು ಹೇಳ್ತಾ ಇದ್ದೀನಿ. ಹೌದಾ ಇಲ್ಲ? ಈ ಶ್ರಾವಕನದ್ದು ಮೇಲಿದಾವ, ಅವರಂತೂ ಮುನಿಯಾಗಿದಾರ, ಅವ್ರದ್ದೆಲ್ಲ 6 ಬೇರೆ. ಈಗ ಮುನಿಗಳ ಆಗುವಂತ ಈ ಶ್ರಾವಕ ಮೆಟ್ಲ ಏರ್ಬೇಕಲ್ಲ. ಮೆಟ್ಲ ಏರುವಾಗ ಮುಂದೆ ತಾನೇ ರೀ ಅವನು ಮುನಿ ಆದ, ಆಮೇಲೆ ಕೇವಲ ಜ್ಞಾನ ಆಗುದು. ಆದರೆ ಶ್ರಾವಕ ಮಾಡುವಾಗ ನೀವೆಲ್ಲ ಚರ್ಚಾ ಮಾಡೋಕ್ಕಿಂತ ನಮ್ಗೆ ಸ್ಪಷ್ಟ ಕೇಳ್ರಿ. ಶ್ರಾವಕ ಇದ್ದಾರ, ಆದರೆ ಅವರು ಪ್ರತಿಮಾಧಾರಿ ಹೆಂಗಿದಾರ ರೀ? ಪ್ರತಿಮೆಯ ರೂಪವಾಗಿ ಆಗೋ ಸಲುವಾಗಿ ಪ್ರತಿಮಾ ಹೇಳಿದಾರ. ಉದ್ದಿಷ್ಟ ಆಹಾರ ಆಯ್ತಂದ್ರೆ ನೋಡ್ರಿ ಹೇಗಿದೆ, ಎಲ್ಲ ಬಿಟ್ಕೊಟ್ಬಿಟ್ಟಿದಾರ. ಮತ್ತು ಪ್ರತಿಮೆಗಳನ್ನ ಯಾಕೆ ತಗೋತಾರ? ಇವರ ತರಾನೇ ನಾನು ಪ್ರತಿಮೆ ಆಗುವುದಿದೆ, ಮೇಲೆ ಮೇಲೆ ಏರೋರಿದ್ದಾರೆ. ಹೌದಾ? ಕೊನೆಯದು ಉದ್ದಿಷ್ಟ ಆಹಾರ ತ್ಯಾಗಿದೆ.
ಇಲ್ಲಿ ಕೂಡ ಇವ್ರ ಇಚ್ಛೆ ಏನಿದೆ, ಶ್ರಾವಕನ ಇಚ್ಛೆ ಏನಿದೆ, ಯಾವ ಭಾವ ಇದೆ, ಇನ್ನೂ ಅವನು ಮುನಿಯಾಗೋ ಅವಸ್ಥೆಗೆ ಹೋಗೋದು. ಯಾವ ಪ್ರತಿಮಾಧಾರಿ ಬ್ರಹ್ಮಚಾರಿ ತಗೊಳ್ರಿ, ವೃತ್ತಿಕರು ತಗೊಳ್ರಿ, ಉದ್ದೇಶ ಏನಿದೆ ಅವ್ರದ್ದು? ಮೇಲಿಂದಿದೆ ರೇ. ಅದಕ್ಕೋಸ್ಕರ ಇಲ್ಲಿ ಮುನಿ ಮಹಾರಾಜರದ್ದು ಹೇಳ್ತಾ ಇಲ್ಲ, ಇವನು ಭಾವನೆ ಹೇಳ್ತಿದೆ. ಇವನು ಇಷ್ಟು ತಪ ಮಾಡಿದ, ಅಲ್ಲಿ ತ್ಯಾಗ ಅಂದ್ರೆ ತನ್ನ ಹತ್ರ ಪರ ಏನಿತ್ತಲ್ಲ ಎಲ್ಲ ತ್ಯಾಗ ಮಾಡಿದ ಮತ್ತು ಸ್ವಭಾವದಲ್ಲಿ ಹೋಗುವಂತ ಪ್ರಕ್ರಿಯೆ ಮಾಡಿದ. ಇನ್ನು ಅದರಲ್ಲಿ ಯಾರು ಹೋಗೋದಿಲ್ಲ ಅವರು ದಾನ ಕೊಡುವುದು, ಗೊತ್ತಾಯ್ತಾ? ಆ ದಾನದಲ್ಲಿ ಎಲ್ಲ ಗೊತ್ತಿದೆ, ದಾನ, ಔಷಧ ದಾನ, ನೀವು ಹೇಳ್ತೀರಿ ಅಭಯದಾನ. ಈ ತರ ಈ ಶ್ರಾವಕ ಧರ್ಮದಲ್ಲಿ ಕೂಡ ನಮ್ಗೆ ಅವಶ್ಯವಾಗಿ ನಿನ್ನೆ ನಾವು ಹೇಳಿದ್ವು ಅದೇ, ಏನು ನಮ್ಮಿಂದ ವಿರೋಧ ಹಿಂಸೆ ದಿನಕ್ಕೆ ಆಗ್ತಿದೆ ಇಲ್ಲೋ ಹೇಳ್ರಿ. ಆರಂಭ ಹಿಂಸೆ ಆಗ್ತಿದೆ, ಉದ್ಯೋಗ ಹಿಂಸೆ ಆಗ್ತಿದೆ, ವಿರೋಧಿ ಹಿಂಸೆ ಆಗ್ತಿದೆ. ಮತ್ತು ಅದಕ್ಕೆ ಪ್ರಾಯಶ್ಚಿತ ರೂಪದಿಂದ 6 ಷಟ್ಕ್ರಿಯೆಗಳನ್ನು ಹೇಳಿದ್ದಾರೆ. ಎಲ್ಲಿವರೆಗೆ? ಶ್ರಾವಕ ಅವಸ್ಥೆಯಲ್ಲಿ ಇರುವಾಗ ಅವಶ್ಯವಾಗಿ ಮಾಡಲೇಬೇಕಾದಂತಹ ಈ 6 ಕ್ರಿಯೆಗಳು. ಇದರಲ್ಲಿ ನಾವು ಅತಿಚಾರ ದೋಷ ಯಾವುದನ್ನು ಇದರಲ್ಲಿ ಶ್ರಾವಕನಿಗೆ ಅದಕ್ಕೆ ಹೇಳ್ತಾರ. ಏನು ಹೇಳ್ತಾರ ರೀ? ಅಣುವೃತ್ತಿ ಅಂತ ಹೇಳ್ತಾರ. ಅಣುವೃತ್ತದಲ್ಲಿ ಏನು ಬಂತ? ಪಂಚ ಪಾಪಗಳ ತ್ಯಾಗ ಬಂತ, 3 ಗುಣವೃತ್ತ, 4 ಶಿಕ್ಷಾವೃತ್ತ. ಈ ಥರ ಇಲ್ಲಿ ಈ ಜೀವ ಶ್ರಾವಕನ ಅವಸ್ಥೆಯಲ್ಲಿ ಅವಶ್ಯವಾಗಿ ಮಾಡಲೇಬೇಕಾದಂತಹ ಅವಶ್ಯಕಗಳನ್ನು ಪ್ರಮಾಣ ಸಹಿತವಾಗಿ ನಾವು ನೀವೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ನಾನು ವಿರಾಮ ಮಾಡ್ತೇನೆ. 10:15 ಆಗಿದೆ. ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ವಜ್ರಾಯಾಣಂ ನಮೋ ಲೋಯೇ ಸೌವಸಾಹುನಂ. ಪಂಚಪರಮೇಷ್ಠಿಗಳಿಗೆ, 24 ತೀರ್ಥಂಕರರಿಗೆ, ಆದಿನಾಥ ಸ್ವಾಮಿಯವರಿಗೆ ನನ್ನ ಅನಂತಾನಂತ ವಂದನೆಗಳು. ನಿಜವಾದ ದೇವಶಾಸ್ತ್ರ ಗುರು ಧರ್ಮ ಜನವಾಣಿ ಮಾತೆಗೆ ನನ್ನ ಅನಂತಾನಂತ ವಂದನೆಗಳು ಹಾಗೂ ಸಮಸ್ತ ಸಾಧನೆಗಳಿಗೆಲ್ಲ ಜೈ ಜೈ.